ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರು 99% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಇದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅಲ್ಲ, ಅಥವಾ ಅರ್ಥ ಆಗ್ತಾ ಇದೆ ಅಲ್ವಾ, ನಾವೇ ಮಾಡಿಫೈಡ್ ಮಾಡಿರುವಂಥದ್ದಲ್ಲ. ಇದು ಉಡುಪಿ ಜಿಲ್ಲೆಯಲ್ಲಿ ನಡೆದಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ನಮಗೆ ಈ ಒಂದು ಕ್ವಶನ್ ಪೇಪರ್ ಕಳಿಸಿಕೊಟ್ಟಂತಹ ಆ ಒಂದು ಪುಣ್ಯಾತ್ಮನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಆಯಿತಾ, ನೋಡಿ ಬಹಳ ಈಸಿಯಾಗಿ ಈ ಒಂದು ಕ್ವಶನ್ ಪೇಪರ್ ಇದೆ. ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಫಸ್ಟ್ ಇಯರ್ PUC ಹಿಂದಿ ಚಿಲ್ಡ್ರನ್ ಯಾರು ಎಲ್ಲ ಇದ್ದೀರೋ ಅವರಿಗಾಗಿ. ಬನ್ನಿ ಈಗ 10 MCQಸ್ಗಳನ್ನು ನೋಡ್ತಾ ಹೋಗೋಣ. 10 MCQಸ್ ಸರ್ ಅಂತ ಹೌದು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ 10 MCQಸ್ ಇರುತ್ತೆ. ಹಿಂದಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. MCQಸ್ಗಳನ್ನು ನೋಡೋಣ ಈಗ. ಶ್ರೀಕಂಠ್ ಕಬ್ ಘರ್ ಆಯಾ ಕರ್ತೆ ಥೇ ಅಂತ ಇದೆ. ಏನಾದರೂ ತಪ್ಪು ಓದಿದರೆ ಕ್ಷಮಿಸಬೇಕು, ಆಯಿತಾ. ಐ ಆಮ್ ನಾಟ್ ಪರ್ಫೆಕ್ಟ್. ಬನ್ನಿ, ಶನಿವಾರ ಅಂತ ಹೌದಲ್ವಾ, ಶನಿವಾರ ಅಂದರೆ ಸ್ಯಾಟರ್ಡೇ ಅಂತ. ಬನ್ನಿ ಕ್ವಶನ್ ನಂಬರ್ 2 ನೋಡೋಣ. ಏನಿದು ಕೌನ್ ಸಬ್ಕಿ ಅಪೇಕ್ಷಾ ಉತ್ತಮ್ ರೂಪ್ ಸೇ ಕಾರ್ಯ ಕರ್ತಾ ಹೈ ಅಂತ ಇದೆ. ಇದಕ್ಕೆ ಆನ್ಸರ್ ಅವರು ಟಿಕ್ ಹಾಕಿಲ್ಲ. ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ಆನ್ಸರನ್ನು ತಿಳಿಸಿ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಲೇಖಕ್ಕೆ ಮಿತ್ರ ಕೆ ಪಾಸ್ ದೋಸ್ತೋಕೆ ಕ್ಯಾ ಹೈ ಅಂತ ಇದೆ. ದೋಸ್ತೋ ಇರಬೇಕದು. ಕೆ ಪಾಸ್ ಕ್ಯಾ ಥಾ ಅಂತ, ಕ್ಯಾ ಹೈ ಅಂತ ಇದೆ. ಅದು ಕೆಟ್ಲಾಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಏನಾದರೂ ತಪ್ಪಿದ್ದರೆ ತಾವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಪಂಡಿತ್ ಆಯಿನ್ ಚಾಚಿ ಕೆ ಅಲಂಕಾರ ಉನ್ಹೇ ಕಿಸ್ಕಿ ಸಮಾನತಾ ದೇ ಥೇ ಅಂತ ಇದೆ. ಗುಡಿಯಾ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಮೇಲ್ ಐಡಿ ಕಾಣ್ತಾ ಇದೆ ಎಲ್ಲರಿಗೂ ಕೂಡ, all-in-one pdf@gmail.com. ಈ ಒಂದು ಕ್ವಶನ್ ಪೇಪರ್ ಬೇಕು ಸರ್ ನಮಗೆ PDF ಕಾಪಿ ಅನ್ನುವವರು ದಯವಿಟ್ಟು ಈ ಒಂದು ಮೇಲ್ ಐಡಿಗೆ, ಟು ದಿಸ್ ಮೇಲ್ ಐಡಿ ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಹಿಂದಿ ಕ್ವಶನ್ ಪೇಪರ್ ಕಳಿಸಿದರೆ ಹಿಂದಿ ಕ್ವಶನ್ ಪೇಪರ್ ನಾನು ಕಳಿಸ್ತೀನಿ. ಎಲ್ಲದೂ ಒಂದೇ ಸಲ ನೀವು 6 ಕ್ವಶನ್ ಪೇಪರು ಯೂನಿಟ್ ಟೆಸ್ಟಿಂದ ಕಳಿಸ್ಕೊಟ್ರೆ ನಾನು ಕೂಡ ನಿಮಗೆ ನೀವು ಎಷ್ಟು ಕಳಿಸ್ಕೊಡ್ತೀರೋ ಅದಕ್ಕಿಂತ 3 ಪಟ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ನಾನು ಕಳಿಸ್ಕೊಡ್ತೀನಿ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. ದೋಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಟು ಮೈ ಮೇಲ್ ಐಡಿ. ಧನ್ಯವಾದಗಳು. ಬನ್ನಿ ಈಗ ಮುಂದಿನ ಒಂದು ಕಾರ್ಯವನ್ನು ನೋಡೋಣ, ಆಯಿತಾ. ಕ್ರೋಧ್ ಕಿಸ್ಕೆ ಸಮಾನ್ ಹೈ ಅಂತ ಇದೆ. ಹೌದಲ್ವ, ಮೃತ್ಯುಕ್ಕೆ ಸಮಾನ್ ಹೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಾರಿಗೆ ಮಾಥೆ ಸೆ ಕ್ಯಾ ಟಪಕ್ ರಹಾ ಥಾ, ಪಸೀನಾ ಟಪಕ್ ರಹಾ ಥಾ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ನೆಕ್ಸ್ಟ್, ಕವಿಯಿತ್ರಿ ಕೆ ನೆ ಕಿಸ್ಕೆ ಏನಿದು ವಿಕಾಸ್ ದೇಖಾ ಅಂತ ಇದೆ. ಇದು ಕೂಡ ಸ್ವಲ್ಪ ಡೌಟ್ ಇದೆ ಸರ್, ಆಯಿತಾ. ಶರಾಬಿ ಕೆ ಹಾತ್ ಮೇ ಕಿತ್ನೆ ರೂಪಾಯಿ ಥೇ, 1 ರೂಪಾಯಿ ಥಾ ಅನ್ನುವಂಥದ್ದು ಸರಿಯಾದ ಉತ್ತರ. ಶಂಶನ್ ಕಿಸ್ಕೆ ಬಾತೆ ಕರ್ ರಹಾ ಹೈ ಅಂತ ಇದೆ. ಪಹಾಡಿ ಸೆ ಬಾತೆ ಕರ್ ರಹಾ ಹೈ ಅಂತ. ठाकुर सरदार सिंह का लड़का कहाँ पढ़ता था ಅಂತ ಇದೆ. ಲಕ್ನೋ ಮೇ ಪಡ್ತಾ ಥಾ ಇಸ್ ದ ರೈಟ್ ಆನ್ಸರ್. ರಿಹಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಈ ಒಂದು ಕ್ವಶನ್ ಪೇಪರ್ ಅವರೇ ಕಳಿಸ್ಕೊಟ್ಟಿರುವಂಥದ್ದು. ನೋಡಿ ಹಿಂದಿ ಎಷ್ಟು ಈಸಿ ಇರುತ್ತೆ ಅಂದರೆ, ಮೇಲ್ಗಡೆ ಹೀಗೆ ಕೊಟ್ಟಿರ್ತಾರಲ್ವ, ಅದನ್ನು ಪಟಪಟ ಅಂತ ಬರೆದುಬಿಟ್ರೆ ಮುಗೀತುಕೊಂಡ್ರು. 1 ವರ್ಡ್ 1 ಲೆಟ್ರ್ ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಯುವಕ್ ಡ್ಯಾಶ್ ಕಪಡೆ ಫಟ್ ಗಯಾ ಅಂತ ಇದೆ. ಯುವಕ್ ಕೆ ಅಂತ ಬರೀಬೇಕು, ಕೆ ಆಯಿತಾ. ನೆಕ್ಸ್ಟು, ಉಸ್ನೆ ಭಿಕಾರಿ ಡ್ಯಾಶ್ ಭೀಕ್ ದಿ ಅಂತ ಇದೆ. ಉಸ್ನೆ ಭಿಕಾರಿ ಕೋ ಭೀಕ್ ದಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು, ಏನಿದು ಶಯಂ ಡ್ಯಾಶ್ ಪುಸ್ತಕ್ ಪಡಿ ಅಂತ ಇದೆ, ಆಯಿತಾ. ಅದು ನೇ ಅಂತ ಬರೀಬೇಕು, ನೇ ಅಂತ. ಕ್ಲಿಯರ್. ದರ್ವಾಜೆ ಡ್ಯಾಶ್ ಕೋನ್ ಖಡಾ ಹೈ, ದರ್ವಾಜೆ ಪರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. ಪಾನು ರಾ ಬರೀಬೇಕು ಅಷ್ಟೇ, ಮತ್ತೆ ಲೈನ್ ಹೊಡಿಬಾರ್ದು ಅದಕ್ಕೆ. ಉಸೆ ಪದ್ ಡ್ಯಾಶ್ ಹಟಾ ದಿಯಾ ಗಯಾ, ಉಸೆ ಪದ್ ಸೆ ಹಟಾ ದಿಯಾ ಗಯಾ, ಅವನಿಗೆ ಪೊಸಿಷನ್ ನಿಂದ ಅನ್ನಲಿಕ್ಕೆ ಸೆ ಅಂತ ಬರೀಬೇಕು. ನೆಕ್ಸ್ಟು, ಮುಹಾವರೆಕೋ ಅರ್ಥಕ್ಕೆ ಸಾಥ್ ಜೋಡ್ಕರ್ ಲಿಖಿ ಅಂತ ಇದೆ, ಆಯಿತಾ. 5 ಮುಹಾವರೆಗಳನ್ನು ಕೊಟ್ಟಿದ್ದಾರೆ. ಬಹಳ ಈಸಿ ಇರುತ್ತೆ ಕಂಟ್ರೋ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಿಂದಿದ್ದು, ಆರಾಮಾಗಿ ಪಾಸ್ ಆಗಿಬಿಡ್ಬೋದು. ಬನ್ನಿ ಈಗ ಕ್ವಶನ್ ನಂಬರ್ 12ಅಲ್ಲಿ 5 ಮುಹಾವರೆಗಳನ್ನು ಕೊಡಲಾಗಿದೆ. ಏನಿದು ಕಾಲೇಜ್, ಏನಿದು ಕಲೇಜಾ ಪಟ್ನ ಅಂತ ಇದೆ. ಹಾಗೂ ಏನಿದು ಹಾಕ್ ಮೇ ಮಿಲ್ನಾ ಅಂತ ಇದೆ. ಚಾಂದ್ ಪರ್ ಝೂಲ್ನಾ, ಘರ್ ಕಾ ಉಜಾಲ, ಕೂನ್ ಪಸೀನಾ ಏಕ್ ಕರ್ನಾ ಅಂತ ಇದೆ. ಹೌದಲ್ವಾ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಇಲ್ಲಿ
ಖೂನ್ ಪಸೀನಾ ಏಕ್ ಕರ್ನ ಅಂದರೆ ರಾತ್ರಿ ಹಗಲು ಕೆಲಸವನ್ನು ನಿರ್ವಹಿಸುವಂಥದ್ದು. ಅದು ಕ್ವಶನ್ ನಂಬರ್ 5 2 ಅಂತ ಇದಲ್ಲ, ಬಹುತ್ ಪರಿಶ್ರಮ ಕರ್ನ, ಅದೇ ಸರಿಯಾದ ಉತ್ತರ. ಘರ್ ಕಾ ಉಜಾಲ ಅಂತ ಹೇಳಿದರೆ ನನ್ನ ಮಗನಿಗೆ ಹೇಳುವಂಥ ಮಾತುಗಳು ತಾಯಿ, ಆಯಿತಾ. ಇಜ್ಜತ್ ಬಡಾನೆ ವಾಲ ಅಂತ. ಘರ್ ಕಾ ಉಜಾಲ ಅಂತ ಹೇಳಿದರೆ ನೋಡಿ, ನನ್ನ ಮಗ ನನ್ನ ಮನೆಯ ದೀಪ ಅಂತ ಹೇಳಿದರೆ, ಅಥವಾ ಮಗಳು ಮನೆಯ ದೀಪ ಅಂತ ಹೇಳಿದರೆ, ಇಜ್ಜತ್ ಬಡಾನ ನಮ್ಮ ಮನೆಯನ್ನು ಬೆಳೆಸುವವರು, ಇದು ಮಾಡುವವರು ಅಂತ. ಚಾಂದ್ ಪರ್ ಝುಕ್ನಾ ಅಂತ ಇದೆ, ಏನಿದು ಹೌದಲ್ವಾ? ಝುಕ್ನಾ ಯಾವುದು? ಕ್ವಶನ್ ನಂಬರ್ 3ಕ್ಕೆ ಭ್ರಷ್ಟ್ ಕರ್ ದೇನಾ ನೋಡಿ, ಆಯಿತಾ. ಖಾಕ್ ಮೇ ಮಿಲ್ ಜಾನ ಅಂತ ಹೇಳಿದರೆ ನಿರ್ದೋಷ್ ಪರ್ ದೋಷ್ ಕಮಾನ ಏನೋ, ಆಯಿತಾ. ಅವೆಲ್ಲ ಕರೆಕ್ಟಾಗಿ ಬರೆದಿದ್ದಾರೆ ಇವರು, ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, 2 ಅಂಕದ ಪ್ರಶ್ನೆಗಳನ್ನು ತಾವುಗಳು ಇಲ್ಲಿ ನೋಡ್ಬೋದು. ನಿನ್ನೆಲಿಖಿತ ಪ್ರಶ್ನೋಕ್ಕೆ ಸಹಿ, 2 ಪ್ರಶ್ನೋಕ್ಕೆ ಉತ್ತರ ಲಿಖಿ ಅಂತ ಇದೆ. ಯಾವುದಾದ್ರು 2 ಪ್ರಶ್ನೆಗಳಿಗೆ ತಾವುಗಳು ಉತ್ತರವನ್ನು ಬರೀಬೇಕು. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಆಗಿರುತ್ತೆ. 100% ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳು ಆಗಿರ್ತವೆ. ರಿಹಾನ್ ಗಾಡ್ ಬ್ಲೆಸ್ ಯು ಆಲ್, ಗಾಡ್ ಬ್ಲೆಸ್ ಯು, ಆಯಿತಾ. ಎಕ್ಸಾಮ್ ಎಲ್ಲದೂ ಕೂಡ ಚೆನ್ನಾಗಾಗಲಿ ಅಂತ. ಮುಂದಿನ ದಿನಗಳಲ್ಲಿ ನಿಮ್ಗೇನು ಬೇಕು ಎಲ್ಲದೂ ಕೂಡ ನಾನೇ ಕಳಿಸ್ಕೊಡ್ತೀನಿ, ಗಾಡ್ ಬ್ಲೆಸ್ ಯು. ಆದರೆ ಸ್ವಲ್ಪ ನೆನಪು ಮಾಡಬೇಕಾಗಿರುತ್ತೆ, ವಿ ಆರ್ ಇನ್ ದ ಬ್ಯುಸಿ ಶೆಡ್ಯೂಲ್. ನಾವೇನಾದರೂ ಕಳಿಸ್ಕೊಡೋದನ್ನು ಮಾಡ್ತಾರೆ ಎಕ್ಸಾಮ್ ಹಿಂದಿನ ದಿನ ಇಸ್ಕೊಂಡ್ರೆ ಉಪಯೋಗವಿಲ್ಲ, 1-2 ದಿನ ಹಿಂದೆ ತಗೊಳ್ಳಿ ಇಸ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ ಮೆಟೀರಿಯಲನ್ನು. ಬನ್ನಿ ವಿದ್ಯಾರ್ಥಿಗಳೇ, ಇಂಗ್ಲೀಷಿನ ಬಗ್ಗೆ ಚಿಂತನೆ ಮಾಡಬೇಡಪ್ಪ ರಿಹಾನ್, ಔಟ್ ಆಫ್ ಔಟ್ ತೆಗೆಸ್ಕೊಡುವ ಜವಾಬ್ದಾರಿ ನನ್ನದಾಗಿರುತ್ತೆ. ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ವಾಚ್ ಮಾಡಿ. ನಿನ್ನೆಲಿಖಿತ ಪ್ರಶ್ನೋಕ್ಕೆ ಸಹಿ, ಕಿನಿ 2 ಪ್ರಶ್ನೋ ಅಂತ ಇದೆ, ಮತ್ತು ಒಂದು ಕವಿತಾ ಭಾಗ ಇರುತ್ತೆ, ಒಂದು ಯಾವುದು ಪ್ರೋಸ್ ಪೊಯೆಟ್ರಿ ಹಾಗೂ ಬಹಳ ಇರುತ್ತೆ ಹಿಂದಿನೆಲ್ಲ, ಆಯಿತಾ. ಬನ್ನಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ವಲ್ಪ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ, ಆಯಿತಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದರೂ, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡವರು, ಇಂಗ್ಲೀಷು ನನ್ನ ಕೈಲಿ ಆಗೋದೇ ಇಲ್ಲ, ಕ್ವಶನ್ ಆನ್ಸರ್ಸ್ ಬರೆದ್ರು ಔಟ್ ಆಫ್ ಔಟ್ ಕೊಡ್ತಾಯಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರು ಹಾಗೂ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡುತ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ ವಿದ್ಯಾರ್ಥಿಗಳೇ. ಬನ್ನಿ, ಈಗ ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ, ಮೈ ಸ್ಕೂಲ್ ಜಾನಾ ಚಾಹಿಯೆ ಅಂತ ಇದೆ, ಹಾಗೂ ಕಾಲ್ ಕೆ ಸಮಯ ಆಯಾ ಅಂತ ಇದೆ. ಮೈ ಸ್ಕೂಲ್ ಜಾವುಂಗಾ ಅಂತನಾರ ಬರಿಬೇಕು, ಅಥವಾ ಮುझे ಸ್ಕೂಲ್ ಜಾನಾ ಚಾಹಿಯೆ ಅಂತಲೂ ಬರಿಬೋದು. ಪ್ರಾಪ್ತ ಕಾಲ್ ಇಲ್ಲೇನೋ ಸ್ವಲ್ಪ ಮಿಸ್ ಆಗಿದೆ, ಸೇ ಸಮಯ ಆಯಾ ಏನೋ ಇದೆ, ಆಯಿತಾ. ಉಸ್ನೆ ಫಲ್ ಖಾಯಾ ವರ್ತಮಾನ್ ಮೇ ಬದಲಿಯೇ ಅಂತೆ, उसे फल खाना चाहिए ಅಂತ. ನೆಕ್ಸ್ಟು ಶಿಕಾರಿ ಶಿಕಾರ್ ಕರೇಗಾ, ಭೂತಕಾಲ್ ಮೇ ಬದಲಿಯೇ, ಶಿಕಾರಿ ಯಾವುದು? ಅನ್ಯ ಲಿಂಗ ರೂಪವು ಲಿಖಿ. ಇವೆಲ್ಲ ಮಾಡ್ಕೊಳ್ರಪ್ಪ, ಆಯಿತಾ. ನನ್ನ ಉದ್ದೇಶ ನಿಮಗೆ ಕ್ವಶನ್ ಪೇಪರ್ ಕೊಡಬೇಕು, ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮಗೂ ಕೂಡ ಬರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಗಾಡ್ ಬ್ಲೆಸ್ ಯು. ಕೊನೆಯ ಭಾಗದಲ್ಲಿ ಭಾಳ ಈಸಿ ಇರುತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತ ಇದೆ. ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ, ಐ ಆಮ್ ಅನೇಬಲ್ ಟು ಡೂ ದಿಸ್ ವರ್ಕ್ ಅಂತ ಇದೆ. ನೋ ಪರ್ಸನ್ ಈಸ್ ಹ್ಯಾಪಿ ವಿತೌಟ್ ಫ್ರೆಂಡ್ಸ್ ಅಂತ. ಮಿತ್ರರಿಲ್ಲದೆ ಯಾರು ಸುಖಿಯಾಗಿರಲಾರರು ಅಂತ. ಭಾರತದಲ್ಲಿ ಸಾವಿರಾರು ಹಳ್ಳಿಗಳಿವೆ, ದೇರ್ ಆರ್ ಥೌಸಂಡ್ಸ್ ಆಫ್ ವಿಲೇಜ್ ಇನ್ ಇಂಡಿಯಾ. ಭಾರತವು ಶ್ರೀಮಂತ ಸಂಸ್ಕೃತಿಯ ದೇಶವಾಗಿದೆ. ಇಂಡಿಯಾ ಈಸ್ ಅ ರಿಚ್ ಕಲ್ಚರ್ಡ್ ಕಂಟ್ರಿ ಅಂತ. ಇದನ್ನೆಲ್ಲದು ಕೂಡ ಹಿಂದಿನಲ್ಲಿ ಬರೆದ್ರೆ ಮುಗೀತು. ಧನ್ಯವಾದಗಳು. ಆನ್ಸರ್ ಹೇಳಕ್ಕಂತ ಕುಂತ್ರೆ ಮತ್ತು 10 ನಿಮಿಷ ಆಗುತ್ತೆ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಟು ದಿಸ್ ಮೇಲ್ ಐ ಡಿ, ಆಯಿತಾ. ನಿಮಗೆ ರಿಪ್ಲೈ ಆಗಿ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಇದೇ ಕ್ವಶನ್ ಪೇಪರನ್ನು ಕಳಿಸ್ಕೊಡ್ತೀನಿ. ಗಾಡ್ ಬ್ಲೆಸ್ ಯು ಆಲ್.